ನ್ಯಾಯಸ್ಥಾಪಕರು ಅಧ್ಯಾಯ 3. ಕಾನಾನ್ಯರೊಡನೆ ನಡೆದ ಯುದ್ಧಗಳಲ್ಲಿ ಒಂದನ್ನೂ ನೋಡದೆ ಇದ್ದ ಇಸ್ರಾಯೇಲ್ಯರನ್ನು ಪರೀಕ್ಷಿಸುವುದಕ್ಕೂ, ಇಸ್ರಾಯೇಲ್ ಸಂತತಿಯವರಲ್ಲಿ ಯುದ್ಧವಿದ್ಯೆಯನ್ನು ಅರಿಯದವರಿಗೆ ಅದನ್ನು ಕಲಿಸಿಕೊಡುವುದಕ್ಕೂ ಯೆಹೋವನು ಉಳಿಸಿದ ಜನಾಂಗಗಳವರು ಯಾರೆಂದರೆ 5 ಮಂದಿ ಫಿಲಿಷ್ಟಿಯ ಪ್ರಭುಗಳು, ಸರ್ವ ಕಾನಾನ್ಯರು, ಚೀದೋನ್ಯರು, ಲೆಬನೋನ್ ಪರ್ವತಾವಳಿಯಲ್ಲಿ ಬಾಳ್ ಹೆರ್ಮೋನ್ ಬೆಟ್ಟದಿಂದ ಹಮಾತಿನ ದಾರಿಯವರೆಗೆ ವಾಸವಾಗಿರುವ ಹಿವ್ವಿಯರು ಇವರೇ. ತಾನು ಮೋಶೆಯ ಮೂಲಕವಾಗಿ ಇವರ ಪಿತೃಗಳಿಗೆ ವಿಧಿಸಿದ ಆಜ್ಞೆಗಳನ್ನು ಇಸ್ರಾಯೇಲ್ಯರು ಕೈಕೊಂಡು ನಡೆಯುವರೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿ ತಿಳುಕೊಳ್ಳುವುದಕ್ಕೋಸ್ಕರ ಯೆಹೋವನು ಅವರನ್ನು ಉಳಿಸಿದನು. ಇಸ್ರಾಯೇಲ್ಯರು ಕಾನಾನ್ಯ, ಹಿತ್ತಿಯ, ಅಮೋರಿಯ, ಪೆರಿಜ್ಜೀಯ, ಹಿವ್ವಿಯ, ಯೆಬೂಸಿಯ ಎಂಬೀ ಜನಾಂಗಗಳ ಮಧ್ಯದಲ್ಲಿ ವಾಸ ಮಾಡುತ್ತಾ ಅವರ ಕನ್ಯೆಯರನ್ನು ತಾವು ತಂದು ತಮ್ಮ ಕನ್ಯೆಯರನ್ನು ಅವರ ಕುಮಾರರಿಗೆ ಕೊಟ್ಟು ಅವರ ದೇವತೆಗಳನ್ನು ಸೇವಿಸಿದರು. ಇಸ್ರಾಯೇಲ್ಯರು ಬಾಳ್, ಅಶೇರ ಎಂಬ ದೇವತೆಗಳನ್ನು ಪೂಜಿಸಿ ತಮ್ಮ ದೇವರಾದ ಯೆಹೋವನನ್ನು ಮರೆತುಬಿಟ್ಟು ಆತನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಆದದರಿಂದ ಆತನು ಇಸ್ರಾಯೇಲ್ಯರ ಮೇಲೆ ಕೋಪಗೊಂಡು ಅವರನ್ನು 2 ನದಿಗಳ ಮಧ್ಯದಲ್ಲಿರುವ ಅರಾಮ್ ರಾಜ್ಯದ ಅರಸನಾದ ಕೂಷನ್ ರಿಷಾತಯಿಮ್ ಎಂಬವನಿಗೆ ಮಾರಿಬಿಟ್ಟನು. ಅವರು 8 ವರ್ಷಗಳವರೆಗೆ ಅವನಿಗೆ ದಾಸರಾಗಿದ್ದರು. ಇಸ್ರಾಯೇಲ್ಯರು ಯೆಹೋವನಿಗೆ ಮೊರೆಯಿಟ್ಟಾಗ ಆತನು ಅವರನ್ನು ಬಿಡಿಸುವುದಕ್ಕೋಸ್ಕರ ರಕ್ಷಕನನ್ನು ಎಬ್ಬಿಸಿದನು. ಕಾಲೇಬನ ತಮ್ಮನೂ ಕೆನಜನ ಮಗನೂ ಆದ ಒತ್ನಿಯೇಲನೇ ಆ ರಕ್ಷಕನು. ಯೆಹೋವನ ಆತ್ಮವು ಅವನ ಮೇಲೆ ಬಂದದರಿಂದ ಅವನು ಇಸ್ರಾಯೇಲ್ಯರ ನ್ಯಾಯಸ್ಥಾಪನೆಗೋಸ್ಕರ ಯುದ್ಧಕ್ಕೆ ಹೊರಟನು. ಯೆಹೋವನು 2 ನದಿಗಳ ಮಧ್ಯದಲ್ಲಿರುವ ಅರಾಮ್ ರಾಜ್ಯದ ಅರಸನಾದ ಕೂಷನ್ ರಿಷಾತಯಿಮನನ್ನು ಅವನ ಕೈಗೆ ಒಪ್ಪಿಸಿಕೊಟ್ಟದರಿಂದ ಅವನು ಅವನನ್ನು ಪೂರ್ಣವಾಗಿ ಸೋಲಿಸಿಬಿಟ್ಟನು. ದೇಶದಲ್ಲಿ 40 ವರ್ಷಗಳ ಪರ್ಯಂತರ ಸಮಾಧಾನವಿತ್ತು. ತರುವಾಯ ಕೆನಜನ ಮಗನಾದ ಒತ್ನಿಯೇಲನು ಮರಣ ಹೊಂದಿದನು. ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಆತನು ಅವರ ದ್ರೋಹದ ನಿಮಿತ್ತ ಮೋವಾಬ್ಯರ ಅರಸನಾದ ಎಗ್ಲೋನನನ್ನು ಅವರಿಗೆ ವಿರೋಧವಾಗಿ ಬಲಪಡಿಸಿದನು. ಇವನು ಅಮ್ಮೋನಿಯರನ್ನು, ಅಮಾಲೇಕ್ಯರನ್ನು ಕೂಡಿಸಿಕೊಂಡು ಹೊರಟು ಬಂದು ಇಸ್ರಾಯೇಲ್ಯರನ್ನು ಸೋಲಿಸಿ ಖರ್ಜೂರ ನಗರವನ್ನು ಹಿಡಿದನು. ಇಸ್ರಾಯೇಲ್ಯರು ಅವನಿಗೆ 18 ವರ್ಷ ದಾಸರಾಗಿದ್ದರು. ಅವರು ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ರಕ್ಷಿಸುವುದಕ್ಕೋಸ್ಕರ ಬೆನ್ಯಾಮೀನ್ ಕುಲದ ಗೇರನ ಮಗನಾದ ಯೆಹೂದನನ್ನು ಎಬ್ಬಿಸಿದನು. ಅವನು ಎಡಚನಾಗಿದ್ದನು. ಇಸ್ರಾಯೇಲ್ಯರು ಅವನ ಮೂಲಕವಾಗಿ ಮೋವಾಬ್ಯರ ಅರಸನಾದ ಎಗ್ಲೋನನಿಗೆ ಕಪ್ಪವನ್ನು ಕಳುಹಿಸಿದರು. ಅವನು ತನಗೋಸ್ಕರ ಒಂದು ಗುದ್ದುಮೊಳ ಉದ್ದವಾದ ಇಬ್ಬಾಯಿ ಕತ್ತಿಯನ್ನು ಮಾಡಿ ಅದನ್ನು ಬಟ್ಟೆಗಳ ಕೆಳಗೆ ಬಲಗಡೆಯ ಸೊಂಟಕ್ಕೆ ಕಟ್ಟಿಕೊಂಡು ಹೋಗಿ ಮೋವಾಬ್ಯರ ಅರಸನಾದ ಎಗ್ಲೋನನಿಗೆ ಕಪ್ಪವನ್ನು ಒಪ್ಪಿಸಿದನು. ಎಗ್ಲೋನನು ಬಲು ಕೊಬ್ಬಿದವನು. ಯೆಹೂದನು ಕಪ್ಪವನ್ನು ಒಪ್ಪಿಸಿದ ಮೇಲೆ ಅದನ್ನು ಹೊತ್ತುಕೊಂಡು ಬಂದ ಆಳುಗಳನ್ನು ಕಳುಹಿಸಿಬಿಟ್ಟು ತಾನು ಗಿಲ್ಗಾಲಿನಲ್ಲಿರುವ ವಿಗ್ರಹ ಸ್ಥಳದಿಂದ ಹಿಂದಿರುಗಿ ಎಗ್ಲೋನನ ಬಳಿಗೆ ಬಂದು, ಅರಸೇ, ನಿನಗೆ ತಿಳಿಸತಕ್ಕದ್ದೊಂದು ರಹಸ್ಯವದೆ ಅಂದನು. ಆಗ ಅರಸನು ನಿಶ್ಶಬ್ದ ಅನ್ನಲು ಅವನ ಸೇವಕರೆಲ್ಲರೂ ಹೊರಗೆ ಹೋದರು. ಅರಸನು ತನ್ನ ತಂಪಾದ ಮೇಲುಪ್ಪರಿಗೆಯಲ್ಲಿ ಒಬ್ಬನೇ ಕೂತುಕೊಂಡಿದ್ದಾಗ ಯೆಹೂದನು ಅವನ ಬಳಿಗೆ ಹೋಗಿ, ನಿನಗೆ ಹೇಳಬೇಕಾದದ್ದೊಂದು ದೈವೋಕ್ತಿದೆ ಅನ್ನಲು ಅವನು ತನ್ನ ಸಿಂಹಾಸನದಿಂದೆದ್ದನು. ಆಗ ಯೆಹೂದನು ಎಡಗೈ ಚಾಚಿ ಬಲಗಡೆಯ ಸೊಂಟಕ್ಕೆ ಕಟ್ಟಿದ ಕತ್ತಿಯನ್ನು ಹಿರಿದು ಅವನ ಹೊಟ್ಟೆಯಲ್ಲಿ ತಿವಿದನು. ಅಲಗೂ ಹಿಡಿಯೂ ಹೊಟ್ಟೆಯೊಳಗೆ ಹೊಕ್ಕವು. ಅವನು ಕತ್ತಿಯನ್ನು ಹೊರಗೆ ತೆಗೆಯದ್ದರಿಂದ ಕೊಬ್ಬು ಅಲಗನ್ನು ಸುತ್ತಿಕೊಂಡಿತು. ಮಲವು ಹೊರಗೆ ಬಂದಿತು. ಯೆಹೂದನು ಪಡಸಾಲೆಗೆ ಬಂದು ಆ ಮೇಲುಪ್ಪರಿಗೆಯ ಕದವನ್ನು ಮುಚ್ಚಿ ಬೀಗ ಹಾಕಿ ಹೊರಟು ಹೋದನು. ತರುವಾಯ ಸೇವಕರು ಅಲ್ಲಿ ಬಂದು ಬಾಗಿಲಿಗೆ ಬೀಗ ಹಾಕಿರುವುದನ್ನು ಕಂಡು ಅರಸನು ತಂಪಾದ ಕೋಣೆಗೆ ಸೇರಿದ ಪಾಯಖಾನೆಗೆ ಹೋಗಿರಬೇಕು ಅಂದುಕೊಂಡು ತಮಗೆ ಬೇಸರವಾಗುವ ತನಕ ಕಾಯುತ್ತಾ ಇದ್ದರು. ಆದರೂ ಕದಗಳು ತೆರೆಯಲ್ಪಡದೆ ಇರುವುದನ್ನು ನೋಡಿ ಬೀಗದ ಕೈಯನ್ನು ತೆಗೆದುಕೊಂಡು ಬಾಗಲನ್ನು ತೆರೆಯಲು ಇಗೋ, ಅವರ ಒಡೆಯನು ಸತ್ತು ಬಿದ್ದಿದ್ದನು. ಅವರು ತಡಮಾಡುವಷ್ಟರಲ್ಲಿ ಯೆಹೂದನು ತಪ್ಪಿಸಿಕೊಂಡು ವಿಗ್ರಹಗಳಿದ್ದ ಸ್ಥಳದಲ್ಲಿ ಹೊಳೆದಾಟಿ ಸೇಯಿರಾ ಎಂಬಲ್ಲಿಗೆ ಬಂದು ಎಫ್ರಾಯಿಂ ಪರ್ವತ ಪ್ರದೇಶದಲ್ಲಿ ಕೊಂಬನ್ನು ಊದಿದನು. ಆಗ ಇಸ್ರಾಯೇಲ್ಯರು ಅವನ ಬಳಿಗೆ ಬಂದು
ಗಟ್ಟಾ ಇಳಿದು ಅವನ ಸಂಗಡ ಹೊರಟರು. ಅವನು ಅವರ ನಾಯಕನಾಗಿ, ನನ್ನನ್ನು ಹಿಂಬಾಲಿಸಿರಿ, ಯೆಹೋವನು ನಿಮ್ಮ ಶತ್ರುಗಳಾದ ಮೋವಾಬ್ಯರನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದಾನೆಂದು ಹೇಳಲು ಅವರು ಅವನನ್ನು ಹಿಂಬಾಲಿಸಿ ಮೋವಾಬಿಗೆ ಹೋಗುವ ಹಾಯಗಡಗಳನ್ನೆಲ್ಲ ಹಿಡಿದರು. ಯಾರನ್ನೂ ದಾಟಗೊಡಲಿಲ್ಲ. ಅವರು ಆ ಕಾಲದಲ್ಲಿ ಪುಷ್ಟರೂ ಪರಾಕ್ರಮಿಗಳು ಆದ ಸುಮಾರು 10,000 ಮಂದಿ ಮೋವಾಬ್ಯರನ್ನು ಒಬ್ಬನೂ ತಪ್ಪಿಸಿಕೊಳ್ಳದಂತೆ ಹತಮಾಡಿದರು. ಆ ದಿವಸದಲ್ಲಿ ಮೋವಾಬ್ಯರು ಇಸ್ರಾಯೇಲ್ಯರಿಂದ ತಗ್ಗಿಸಲ್ಪಟ್ಟರು. ದೇಶದಲ್ಲಿ 80 ವರ್ಷ ಸಮಾಧಾನವಿತ್ತು. ಯೆಹೂದನ ತರುವಾಯ ಅನಾತನ ಮಗನಾದ ಶಮ್ಗರನು ಎದ್ದು ಎತ್ತಿನ ಮುಳ್ಳುಗೋಲಿನಿಂದ 600 ಮಂದಿ ಫಿಲಿಸ್ಟಿಯರನ್ನು ಹತಮಾಡಿ ಇಸ್ರಾಯೇಲ್ಯರನ್ನು ರಕ್ಷಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸಿ ಸ್ವಾಗತಿಸಿ, ಇಂದಿನ ನಮ್ಮ ಅಧ್ಯಯನ ನ್ಯಾಯಸ್ಥಾಪಕರು 3ನೇ ಅಧ್ಯಾಯದಿಂದ ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳುವಂತೆ ಆಹ್ವಾನಿಸುತ್ತಿದ್ದೇವೆ. ದ ಬುಕ್ ಆಫ್ ಜಡ್ಜಸ್ ಚಾಪ್ಟರ್ 3. ನ್ಯಾಯಸ್ಥಾಪಕರು 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಇರುವಂಥ ಮಾತು ಏನಂತ ಹೇಳಿದರೆ, ಯೆಹೋಶುವನು ಇದುವರೆಗೆ ಸುಮಾರು 110 ವಯಸ್ಸಾಗಿ ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ಕರ್ಕೊಂಡು ಬಂದು ಅವರನ್ನು ಆ ದೇಶದಲ್ಲಿ ಸೇರುವಂತೆ ಮಾಡಿದನು. ಒಂದೊಂದು ಕುಲದವರಿಗೆ ಯಾವ ರೀತಿಯಾಗಿ ಆ ಸ್ಥಳವನ್ನು ವಿಭಾಗಿಸಿಕೊಟ್ಟಂತ ಹೇಳಿದರೆ, ಸಿಲೋವಾ ಎಂಬ ಸ್ಥಳದಲ್ಲಿ ಕೂತ್ಕೊಳ್ತಿದ್ದನು. ಸಿಲೋವಾ ಎಂಬುದಾಗಿ ಹೇಳುವುದಾದರೆ ಭದ್ರತೆ ಎಂಬುದಾಗಿ, ಯಶಸ್ವಿ ಭದ್ರವಾದಂಥ ಸ್ಥಳದಲ್ಲಿ ಕೂತ್ಕೊಂಡು, ಯಾಕದು ಭದ್ರವಾದ ಸ್ಥಳವಾಗಿತ್ತು, ಅಲ್ಲಿ ದೇವರ ಮಂಜೂಷ ಸಹ ಇತ್ತು, ದೇವದರ್ಶನ ಗುಡಾರವಿತ್ತು. ದೇವದರ್ಶನ ಗುಡಾರದ ಮುಂದೆ ಚೀಟು ಹಾಕಿ, ಯಾಕೆ ಚೀಟು ಹಾಕಿ ಎಂಬುದಾಗಿ ನೋಡುವಾಗ, ಆ ದಿವಸಗಳಲ್ಲಿ ದೇವರಾತ್ಮನ ಕೊಡುಗೆ, ವರ, ನಡೆಸುವಿಕೆ ಎಲ್ಲ ವಿಶ್ವಾಸಿಗಳಿಗೂ ಇರಲಿಲ್ಲ. ಆದ ಕಾರಣ ಚೀಟು ಹಾಕ್ಕೊಳ್ತಿದ್ರು. ಆ ರೀತಿಯಾಗಿ ಚೀಟು ಹಾಕಿ ಆ ಯೆಹೋಶುವನು ಮೊದಲನೇ ಸಾರಿ ಚೀಟು ಹಾಕಿದಾಗ ಯಾವ ಕುಲದವರಿಗೆ ಯಾವ ಸ್ಥಳ ಹೋಗಬೇಕು, 2ನೇ ಸಾರಿ ಚೀಟು ಹಾಕಿದಾಗ ಇನ್ನೊಂದು ಕುಲದವರಿಗೆ, ಇಸ್ರಾಯೇಲರಲ್ಲಿ ಇರುವಂಥ ಕುಲದವರಲ್ಲಿ ಒಂದು ಕುಲಕ್ಕೆ ಇಂಥ ಕಡೆ ನಿಮಗೆ ಎಂಬುದಾಗಿ ಒಂದೊಂದು ಕುಲದವರಿಗೂ ಒಂದೊಂದು ಸಾರಿ ಚೀಟು ಹಾಕಿ ಯೆಹೋಶುವನು ವಿಭಾಗಿಸಿ ಕಾನಾನ್ ದೇಶವನ್ನು ಹಂಚಿಕೊಡ್ತಾನೆ ರೀ. ಆ ರೀತಿಯಾಗಿ ಕೊಟ್ಟ ನಂತರ ಏನಾಗ್ತದೆ, 110 ವಯಸ್ಸಿನಲ್ಲಿ ಯೆಹೋಶುವನು ಮೃತಪಡ್ತಾನೆ. ಅವನ ನಂತರ ಮಹಾಯಾಜಕನಾದ ಎಲ್ಲಾಜಾರನು, ಅಂದರೆ ಆರೋನನ ಮಗನಾದ ಎಲ್ಲಾಜಾರನು ಕೂಡ ಮರಣ ಹೊಂದುತ್ತಾನೆ. ಈಗ ನಾಯಕರಿಲ್ಲ. ಹಾಗಾದರೆ ಏನು ಮಾಡಬೇಕು ಎಂಬುದಾಗಿ ಹೇಳಿದಾಗ, ನಾಯಕರು ಇಲ್ಲದಿದ್ದಾಗಿಯೂ 1ನೇ ಅಧ್ಯಾಯ ನ್ಯಾಯಸ್ಥಾಪಕರಲ್ಲಿ ನಾವು ನೋಡ್ತೇವೆ. ಇಸ್ರಾಯೇಲರು ಎಲ್ಲರೂ ಕಾನಾನ್ಯರ ಹತ್ರ ಯುದ್ಧ ಮಾಡಲಿಕ್ಕೆ ನಮ್ಮಲ್ಲಿ ಯಾರು ಮೊದಲು ಹೋಗಬೇಕು ಅಂತ ಹೇಳಿದಾಗ, ದೇವರು ಕೂಡಲೇ ಯೆಹೂದ ಕುಲದವರು ಮೊದಲು ಹೋಗಲಿ ಎಂಬುದಾಗಿ ಉತ್ತರ ಕೊಡ್ತಾನೆ ರೀ. ಅದೇ ರೀತಿಯಾಗಿ ಯೆಹೂದ ಕುಲದವರು ಕಾನಾನ್ಯರೊಡನೆ ಯುದ್ಧ ಮಾಡಲಿಕ್ಕೆ ಹೋದಾಗ ತಮಗೆ ಅಸಿಸ್ಟೆಂಟಾಗಿ ಸಿಮಿಯೋನರನ್ನು ತಗೊಳ್ತಾರೆ, ಯುದ್ಧ ಮಾಡ್ತಾರೆ, ಗೆದ್ದು ಬರ್ತಾರೆ. ಈ ರೀತಿಯಾಗಿ ಇದ್ದಾಗ ಕೆಲವು ವರ್ಷಗಳು ಹಾಗೆ ಗತಿಸಿ ಹೋಗ್ತವೆ. ದೇವರು ಅವರ ಸಂಗಡ ಇದ್ದನು. ಆದರೆ ನ್ಯಾಯಸ್ಥಾಪಕರು 2ನೇ ಅಧ್ಯಾಯಕ್ಕೆ ಬಂದಾಗ, ಇಸ್ರಾಯೇಲರಿಗೋಸ್ಕರವಾಗಿ ದೇವರು ಮಾಡಿದಂಥ ಮಹತ್ ಕಾರ್ಯಗಳನ್ನು ಅರಿಯದಿದ್ದ ಬೇರೊಂದು ಸಂತಾನವು ಅಷ್ಟರೊಳಗೆ ಹುಟ್ಟುಬಿಡ್ತು. ಕೆಲವು ವರ್ಷಗಳು ಆಗೋಯ್ತಲ್ವ, ಹೊಸ ಸಂತತಿಯವರು ಬಂದುಬಿಟ್ರು. ಹೊಸ ಸಂತತಿಯವರಿಗೆ
ದೇವ್ರ ಬಗ್ಗೆ ಗೊತ್ತಿಲ್ಲ, ದೇವ್ರ ವಾಕ್ಯದ ಬಗ್ಗೆ ಗೊತ್ತಿಲ್ಲ, ದೇವ್ರ ಜನರ ಬಗ್ಗೆ ಗೊತ್ತಿಲ್ಲ, ದೇವರ ಭಕ್ತರ ಬಗ್ಗೆ ಅವ್ರಿಗೆ ಅಷ್ಟೇನು ಗೊತ್ತಿಲ್ಲ. ಹಾಗಿರೋದರಿಂದ ಅವ್ರು ಏನು ಮಾಡ್ತಾರೆ, ತಮ್ಮ ಅಕ್ಕಪಕ್ಕದಲ್ಲಿರುವಂಥ ದೇಶದವರ ಆ ದೇವತೆಗಳನ್ನು ಪೂಜೆ ಮಾಡ್ತಾರೆ. ಅಂದರೆ ಅನ್ಯ ದೇವತೆಗಳನ್ನು ಪೂಜೆ ಮಾಡ್ತಾರೆ. ಸತ್ಯ ದೇವರಾಗಿರುವ ಯೆಹೋವನು ಅಂತೇಳಿದ್ರೆ ಇರುವಾತನೇ ಆಗಿದ್ದೇನೆ ಎಂಬಾತನನ್ನು, ಸರ್ವಶಕ್ತನಾದ ದೇವರು, ಆತನನ್ನು ಬಿಟ್ಟುಬಿಟ್ಟು ಅವರು ತಪ್ಪಾದ ಮಾರ್ಗದಲ್ಲಿ ಅವರು ನಡೀತಾರೆ. ಆ ರೀತಿಯಾಗಿ ನಡೆದಾಗ ದೇವರು ಬಹಳ, ಆತನು ನ್ಯಾಯಸ್ಥಾಪಕನಾಗಿದ್ದಾನೆ, ನ್ಯಾಯಾಧಿಪತಿಯಾಗಿದ್ದಾನೆ. ಆದುದರಿಂದ ನ್ಯಾಯ ಮಾಡಬೇಕಲ್ಲ, ಇಸ್ರಾಯೇಲರ ದುರ್ಮಾರ್ಗತನಕ್ಕಾಗಿಯೂ ಅವರ ಮೊಂಡುತನಕ್ಕಾಗಿಯೂ ಮಾಡಬೇಕು. ಆದರೂ ಅದೇ ಸಂದರ್ಭದಲ್ಲಿ ದೇವರು ಅವರನ್ನು ಕನಿಕರಿಸ್ತಾನೆ, ಕರುಣಿಸ್ತಾನೆ ಮತ್ತು ಅವರನ್ನು ಪರೀಕ್ಷಿಸ್ತಾನೆ. ಅದೇ ಆಶ್ಚರ್ಯ. ಯಾಕಂತ ಹೇಳಿದರೆ 2ನೇ ಅಧ್ಯಾಯ 22ನೇ ವಚನದಲ್ಲಿ ಇವರು, ಅಂದರೆ ಈ ಹೊಸ ತಲೆಮಾರು, ಹೊಸ ಸಂತತಿಯವರು, ಇವರು ತಮ್ಮ ಹಿರಿಯರಂತೆ ಜಾಗರೂಕತೆಯಿಂದ ಯೆಹೋವನಾದ ನನ್ನ ಮಾರ್ಗದಲ್ಲಿ ನಡೆಯುವರೋ ಇಲ್ಲವೋ ಎಂದು ಈ ಜನಾಂಗಗಳ, ಅಂದರೆ ಅನ್ಯ ಜನರ, ವೈರಿಗಳ ಮೂಲಕವಾಗಿ ಪರೀಕ್ಷಿಸುವೇನು ಅಂದುಕೊಂಡನು. ಈ ಪರೀಕ್ಷಿಸುವಂತೆ ಇದರಿಂದ ಯೆಹೋವನು ಯೆಹೋಶುವನ ಕೈಗೆ ಒಪ್ಪಿಸದೆ ಉಳಿಸಿದ್ದ ಜನಾಂಗಗಳನ್ನು ಬೇಗನೆ ಅಟ್ಟಿ ಬಿಡಲಿಲ್ಲ. ಇನ್ನು ಸ್ವಲ್ಪ ವೈರಿಗಳು ಇದ್ದರು, ಇವರು ದೇಶವನ್ನು ವಶಪಡಿಸಿಕೊಂಡಿದ್ದರು, ಸ್ವಾಧೀನ ಮಾಡಿಕೊಂಡಿದ್ದರು. ಆದರೂ ಕೂಡ ಯೆಹೋಶುವನ ಕೈಗೆ ಒಪ್ಪಿಸದೆ ಕೆಲವು ಜನಾಂಗಗಳವರು ಇದ್ದರು. ಅವರು ಯುದ್ಧಕ್ಕೆ ಬರಲಿಲ್ಲ ಆವಾಗ ಯೆಹೋಶುವನ ಕಾಲದಲ್ಲಿ. ಆದರೆ ಅಂಥವ್ರನ್ನ ಬೇಗನೆ ದೇವರು ಅಟ್ಟಿ ಬಿಡಲಿಲ್ಲ. ದೇವರು ಪರೀಕ್ಷಿಸುವ ದೇವರಾಗಿದ್ದಾನೆ. 3ನೇ ಅಧ್ಯಾಯದಲ್ಲಿ ಕಾನಾನ್ಯರೊಡನೆ ನಡೆದ ಯುದ್ಧಗಳಲ್ಲಿ ಒಂದನ್ನೂ ನೋಡದೆ, ಎಷ್ಟೋ ಯುದ್ಧಗಳು ನಡೀತು. ಯೆಹೋಶುವನ ಕಾಲದಲ್ಲಿ 31 ಅರಸರ ಮೇಲೆ ಯುದ್ಧ ಮಾಡ್ತಾನೆ. 1ನೇ ಅಧ್ಯಾಯ ನ್ಯಾಯಸ್ಥಾಪಕರು ಒಬ್ಬ ಅರಸನೇ 70 ಅರಸರ ಜೊತೆಯಲ್ಲಿ ಯುದ್ಧ ಮಾಡಿದನಂತೆ, ಅಂದರೆ ಅನ್ಯ ಅರಸನು. ಅಂಥವ್ರನ್ನು ಕೂಡ ಗೆದ್ದಂಥ ಇಸ್ರಾಯೇಲರು ಕಾನಾನ್ಯರೊಡನೆ ನಡೆದ ಯುದ್ಧಗಳಲ್ಲಿ ಒಂದನ್ನು ನೋಡದೇ ಇದ್ದ ಇಸ್ರಾಯೇಲರನ್ನು ಪರೀಕ್ಷಿಸುವುದಕ್ಕೋಸ್ಕರ, ಒಂದು ವಾರ ಕೂಡ ನೀವು ನೋಡಲಿಲ್ಲಲ್ಲ, ನಿಮ್ಮನ್ನು ಪರೀಕ್ಷಿಸ್ತೇನೆ ಎಂಬುದಾಗಿ ಪರೀಕ್ಷಿಸುವುದಕ್ಕೂ, ಇಸ್ರಾಯೇಲ್ ಸಂತತಿಯವರಲ್ಲಿ ಯುದ್ಧ ವಿದ್ಯೆಯನ್ನು ಅರಿಯದವರಿಗೆ ಅದನ್ನು ಕಲಿಸಿಕೊಡುವುದಕ್ಕೂ 2 ಕಾರಣ ರೀ. ಮೊದಲನೇ ಕಾರಣ, ಇವರು ಯುದ್ಧನೇ ನೋಡಲಿಲ್ಲ ಅಂತ ಒಂದು ಹೊಸ ತಲೆಮಾರು. 2ನೇದು, ಇಸ್ರಾಯೇಲ್ ಸಂತತಿಯವರಲ್ಲಿ ಯುದ್ಧ ವಿದ್ಯೆ ಗೊತ್ತಿಲ್ಲ, ಯುದ್ಧನೂ ನೋಡಿಲ್ಲ, ಯುದ್ಧ ವಿದ್ಯೆನೂ ಗೊತ್ತಿಲ್ಲ. ಅರಿಯದವರಿಗೆ ಯುದ್ಧ ವಿದ್ಯೆ ಕಲಿಸುವುದಕ್ಕಾಗಿ ಯೆಹೋವನು ಉಳಿಸಿದ ಜನಾಂಗಗಳವರು ಕೆಲವರಿದ್ದರು. ಅವರಲ್ಲಿ 3 ಅಥವಾ 4 ಪಂಗಡದವರು ಇಲ್ಲಿ ಹೇಳಲಾಗಿದೆ. 5 ಮಂದಿ ಫಿಲಿಸ್ಟಿಯರು ಮತ್ತು ಸರ್ವ ಕಾನಾನ್ಯರು, ಚೀದೋನ್ಯರು, ಲೆಬನೋನ್ ಪರ್ವತಾವಳಿಯಲ್ಲಿ ಬಾಲ್ ಹೆರ್ಮೋನ್ ಬೆಟ್ಟದಿಂದ ಹಮಾತಿನ ದಾರಿಯವರೆಗೆ ವಾಸವಾಗಿರುವ ಹಿವ್ಯರು ಮತ್ತು ಚೀದೋನ್ಯರು, ಖಾನಾನ್ಯರು, ಫಿಲಿಸ್ಟಿಯರು 4 ಪಂಗಡದವರನ್ನು ದೇವರು ಉಳಿಸಿದ ಕಾರಣ ಈ ಹೊಸ ತಲೆಮಾರು ಯುದ್ಧ ನೋಡಲಿಲ್ಲ, ಯುದ್ಧ ವಿದ್ಯೆ ಗೊತ್ತಿಲ್ಲ. ಆದ ಕಾರಣ ಯುದ್ಧ ವಿದ್ಯೆ ಕಲಿಸೋದಕ್ಕಾಗಿ ಈ 4 ವೈರಿಗಳನ್ನು ಹಾಗೆ ಬಿಟ್ಟಿದ್ದನು. ತಾನು ಮೋಶೆ ಮೂಲಕವಾಗಿ ಇವರ ಪಿತೃಗಳಿಗೆ ವಿಧಿಸಿದ ಆಜ್ಞೆಗಳನ್ನು ಇಸ್ರಾಯೇಲರು ಕೈಕೊಂಡು ನಡೆಯುವರೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿ ತಿಳುಕೊಳ್ಳುವುದಕ್ಕೋಸ್ಕರ ಯೆಹೋವನು ಅವರನ್ನು ಉಳಿಸಿದನು. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದು ಯೆರೆಮೀಯನ ಗ್ರಂಥ 20ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ.
ಅದನ್ನು ನಾವು ನೋಡಿಕೊಳ್ಳೋಣ. ಅದರಲ್ಲಿ ದೇವರ ಬಗ್ಗೆ ಒಂದು ಸ್ವಭಾವ ಇದೆ, ದೇವರ ಒಂದು ಗುಣಲಕ್ಷಣ ಇದೆ. ಅದು ಏನೆಂಬುದಾಗಿ ನಾವು ನೋಡಿಕೊಳ್ಳೋಣ. 20ನೇ ಅಧ್ಯಾಯ ಯೆರೆಮೀಯನ ಗ್ರಂಥ ಮತ್ತು 12ನೇ ವಚನ. 20 ಯೆರೆಮೀಯ 12. ಅಲ್ಲಿ ಈ ರೀತಿಯಾಗಿದೆ ವಾಕ್ಯ. ನಿಮಗಾಗಿ ಪ್ರಿಯರೇ ಓದ್ತೇನೆ. ಹೃದಯ ಅಂತರಿಂದ್ರಿಯವನ್ನು, ಅದರ ಆಳ, ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸಿ ಶಿಷ್ಟರನ್ನು ಶೋಧಿಸುವ ಸೇನಾಧೀಶ್ವರನಾದ ಯೆಹೋವನೇ. ದೇವರಿಗೆ ಪ್ರಾರ್ಥನೆ ಮಾಡಿ ಯೆಹೋವನೇ ಅನ್ನೋದಕ್ಕೆ ಶಿಷ್ಟರನ್ನು, ಅಂದರೆ ಒಳ್ಳೆಯವರನ್ನು, ನೀತಿವಂತರನ್ನು ಪರೀಕ್ಷಿಸುವ ದೇವರು. ಆದ ಕಾರಣ ಇಸ್ರಾಯೇಲರು ತಪ್ಪು ಮಾಡಿದ್ರೇನು, ಇಸ್ರಾಯೇಲರು ದೇವರನ್ನು ಹಿಂಬಾಲಿಸದೇ ಹೋದರೇನು, ಅವರು ದೇವಜನರೇ, ಅವರು ಶಿಷ್ಟರೇ. ಆದ ಕಾರಣ ಶಿಷ್ಟರು ದುಷ್ಟತನ ಮಾಡಿದ್ದರಿಂದ ಅವರು ದುಷ್ಟರಾಗಿ ದೇವರು ಭಾವಿಸದೆ ಅವರು ಇನ್ನೂ ಅವರಿಗಾಗಿ ದೇವರು ಪರೀಕ್ಷೆ ಮಾಡುವ ಆತನಾಗಿದ್ದಾನೆ, ಶಿಷ್ಟರನ್ನು ಪರೀಕ್ಷಿಸುವವನಾಗಿದ್ದಾನೆ. ಮತ್ತು ಅವರು ಈ ರೀತಿಯಾಗಿ ಪರೀಕ್ಷೆ ಮಾಡುವಾಗ ಪರೀಕ್ಷೆಯಲ್ಲಿ ಅವರು ಫೇಲ್ ಆಗಿಬಿಟ್ರು, ಸೋತು ಹೋಗ್ಬಿಟ್ರು. ಯಾಕಂತೇಳಿದರೆ 6ನೇ ವಚನದಲ್ಲಿ ಅನ್ಯ ಜನಾಂಗದವರ ಕನ್ಯರನ್ನು ತಾವು ತಂದು ತಮ್ಮ ಕನ್ಯರನ್ನು ಅವರ ಕುಮಾರರಿಗೆ ಕೊಟ್ಟು ಅವರ ದೇವತೆಗಳನ್ನು ಸೇವಿಸಿದರು. ವಿಷಾದ ಅಲ್ವಾ? ಆ ರೀತಿಯಾಗಿ ಇದ್ದಾಗ ದೇವರೇನು ಮಾಡಿಬಿಡ್ತಾನೆ, ತನ್ನ ಜನರನ್ನು ಮಾರಿಬಿಡ್ತಾನೆ ಅಂತ ಬರೆದಿದ್ದಾರೆ. ಹೇಗೆ ಮಾರಾಟ ಮಾಡಿದನು? 2 ನದಿಗಳ ಮಧ್ಯದಲ್ಲಿರುವ ಅರಾಮ್ ರಾಜ್ಯದ ಅರಸನಾದ ಕೂಷನ್ ರಿಷತಯೀಮ್ ಎಂಬವನಿಗೆ ಮಾರಿಬಿಟ್ಟನು. ಯೆಹೋವನನ್ನು ಅವರು ಮರೆತು ಬಿಟ್ಟರು. ಆದ ಕಾರಣ ಯೆಹೋವನು ಅವರನ್ನು ಮಾರಿಬಿಡಬೇಕಾದಂಥ ಒಂದು ಪರಿಸ್ಥಿತಿ. ಎಷ್ಟು ವರ್ಷ ಆಗಿದ್ದರು, ಎಷ್ಟು ವರ್ಷ ಮಾರಾಟಕ್ಕೆ ಒಳಗಾದರು, ಅಥವಾ ಎಷ್ಟು ವರ್ಷ ಅವರು ದಾಸರಾಗಿದ್ದರಂತ ನೋಡುವಾಗ 8ನೇ ವಚನ ಹೇಳ್ತದೆ, 8 ವರ್ಷಗಳು ಇಸ್ರಾಯೇಲರು ಗುಲಾಮರಾಗಿ ಮಾರಾಟಕ್ಕೆ ಒಳಗಾಗಿಬಿಟ್ಟಿದ್ರು. ಅಂಥ ಪರಿಸ್ಥಿತಿಯಲ್ಲಿ ಇಸ್ರಾಯೇಲರು ಮಾಡಿದ ಒಂದು ಒಳ್ಳೆಯ ಕೆಲಸ, ಅದು ಯಾಕೆ 8 ವರ್ಷ ಬೇಕಾಗಿತ್ತು ಅವರಿಗೆ? ಒಂದು ದಿನವೇ ಸಾಕಾಗ್ತಿತ್ತಲ್ವ, 3 ದಿನವೇ ಸಾಕಾಗ್ತಿತ್ತಲ್ಲ, 1 ತಿಂಗಳು, 1 ವರ್ಷದೊಳಗೆ ಅವ್ರು ಮಾಡ್ಬೋದಾಗಿತ್ತು. 8 ವರ್ಷಗಳು ಅಂಥ ಒಂದು ಅನಾಹುತಕ್ಕೆ ಅವರು ಒಳಗಾದರು. 8 ವರ್ಷ ಆದಮೇಲೆ ಅವರಿಗೆ ತಿಳುವಳಿಕೆ ಬಂತು. ಬಹುಶಃ ಅದು ಭಾಳ ಬೇಸತ್ತು. ಯಾಕಂದರೆ ಇಸ್ರಾಯೇಲರು ಗುಲಾಮತನದ ಅನುಭವದಿಂದ ಇದ್ದಂಥವರು, ಅವರು PhD ಮಾಡಿದಂಥವ್ರು ಗುಲಾಮತನದಲ್ಲಿ ಇದ್ದು. ಯಾಕಂದರೆ ಐಗುಪ್ತದ ಗುಲಾಮತನದಲ್ಲಿ ಇದ್ದಾಗ, ಐಗುಪ್ತದ ಗುಲಾಮತನದಲ್ಲಿ 430 ವರ್ಷಗಳಿದ್ದರು. ದೇ ವೇರ್ ಸ್ಲೇವ್ಸ್ ಇನ್ ಈಜಿಪ್ಟ್ ಫಾರ್ 430 years. ಇಲ್ಲಿ ನೋಡುವಾಗ ಅರಾಮ್ ರಾಜ್ಯದ ಅರಸನಿಗೆ ಅವರು 8 ವರ್ಷ ಗುಲಾಮರಾಗಿದ್ದಾರೆ. ಅದಾದ ನಂತರ ಇಸ್ರಾಯೇಲರು ಯೆಹೋವನಿಗೆ ಮೊರೆ ಇಟ್ಟರು. ಮೊರೆ ಇಟ್ಟಾಗ ದೇವರು ಅವರನ್ನು ಅರಾಮ್ ಅರಸನಿಂದ ಇಸ್ರಾಯೇಲರನ್ನು ಬಿಡಿಸುವುದಕ್ಕೋಸ್ಕರ ಒಬ್ಬ ರಕ್ಷಕನನ್ನು ಎಬ್ಬಿಸಿದನು. ಅದು ಯಾರಂತ ಹೇಳಿದರೆ ಕಾಲೇಬನ ತಮ್ಮನಾದ ಒತ್ನಿಯೇಲನನ್ನು ದೇವರು ಎಬ್ಬಿಸ್ತಾರೆ. ಪ್ರಥಮ ನ್ಯಾಯಸ್ಥಾಪಕ, ಫಸ್ಟ್ ಜಡ್ಜ್ ಆಫ್ ಇಸ್ರೇಲ್ ಒತ್ನಿಯೇಲನು ಅಂತ ಹೇಳಿದರೆ ದೇವರ ಶಕ್ತಿ, ದೇವರ ಪ್ರಭಾವ ಎಂಬಂಥ ವ್ಯಕ್ತಿ. ಅವನಿಗೇನಾಯಿತು? ಭಾಳ ಆಶ್ಚರ್ಯವಾದಂಥ ಒಂದು ಅನುಭವ. 3:10 ನ್ಯಾಯಸ್ಥಾಪಕರು 3ನೇ ಅಧ್ಯಾಯ 10ನೇ ವಚನದಲ್ಲಿ, ಯೆಹೋವನ ಆತ್ಮವು ಒತ್ನಿಯೇಲನ ಮೇಲೆ ಬಂದದರಿಂದ ಅವನು ಇಸ್ರಾಯೇಲರ ನ್ಯಾಯಸ್ಥಾಪನೆ, ಅಂದರೆ ಇಸ್ರಾಯೇಲರ ನ್ಯಾಯಸ್ಥಾಪನೆಗೋಸ್ಕರ ಯುದ್ಧಕ್ಕೆ ಹೊರಟನು. ವಾವ್! ದೇವರಾತ್ಮನು ಅನುಭವದಿಂದ ಯುದ್ಧ ಮಾಡುವುದು ಎಂಥ ಒಳ್ಳೆ ಅನುಭವ.
ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಅದನ್ನು ಈ ಸಂದರ್ಭದಲ್ಲಿ ಓದುವಂಥದ್ದು ಒಳಿತು ಎಂಬುದಾಗಿ ನನಗೆ ಅನಿಸ್ತು. 6ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ 12ನೇ ವಚನದಲ್ಲಿ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಮನುಷ್ಯರ ಜೊತೆಯಲ್ಲಿ ನಾವು ಹೋರಾಡುವುದಲ್ಲ, ದುರಾತ್ಮಗಳ ಮೇಲೆ ನಾವು ಹೋರಾಡ್ತೇವೆ. ಆದ ಕಾರಣ ಹಳೆ ಒಡಂಬಡಿಕೆಯಲ್ಲಿಯೇ ಒತ್ನಿಯೇಲನು ದೇವರ ಶಕ್ತಿ, ದೇವರ ಒತ್ತಾಯ ಎಂಬ ಹೆಸರನ್ನು ಹೊಂದಿದಂಥ ಒತ್ನಿಯೇಲನೇ ಪ್ರಥಮ ನ್ಯಾಯಸ್ಥಾಪಕನು. ಇಸ್ರಾಯೇಲರ ಆ 9 ಕುಲದವರ ಅರಸನು ಅಥವಾ ನ್ಯಾಯಸ್ಥಾಪಕನು, ಜಡ್ಜ್ ಆಗಿರುವಂಥ ಒತ್ನಿಯೇಲನೇ ಏನು ಮಾಡ್ತಾನೆ, ಯೆಹೋವನ ಆತ್ಮವು ಅವನ ಮೇಲೆ ಬಂದದ್ದರಿಂದ ಯುದ್ಧಕ್ಕೆ ಹೋದನು. ಬಾರದಿದ್ದರೆ ಯುದ್ಧಕ್ಕೆ ಹೋಗ್ತಿರಲಿಲ್ಲ, ಹೋಗಿದ್ರೂ ಪ್ರಯೋಜನ ಇಲ್ಲ. ಯಾಕಂದರೆ ಹೋರಾಡುವುದು ಕರ್ತನೇ ಹೋರಾಡುವುದು. ಮೋಶೆಗದು ಗೊತ್ತಾಗಿತ್ತು, ಯೆಹೋಶುವನಿಗದು ಗೊತ್ತಾಗಿತ್ತು, ಕಾಲೇಬನಿಗೆ ಗೊತ್ತಾಗಿತ್ತು. ಈಗ ಕಾಲೇಬನ ಅಳಿಯನಾದ ಅಥವಾ ತಮ್ಮನಾದ ಒತ್ನಿಯೇಲನಿಗೆ ಗೊತ್ತಾಗಿದೆ. ಆದ ಕಾರಣ ಆ ರೀತಿಯಾಗಿ ಯುದ್ಧ ಮಾಡಿ ಯೆಹೋವನ 2 ನದಿಗಳ ಮಧ್ಯದಲ್ಲಿರುವ ಅರಾಮ್ ರಾಜ್ಯದ ಅರಸನಾದ ಕೂಷನ್ ಅವನ ಕೈಗೆ ಒಪ್ಪಿಸಿ ಕೊಟ್ಟದರಿಂದ ಅವನನ್ನು ಪೂರ್ಣವಾಗಿ ಸೋಲಿಸಿಬಿಟ್ಟನು. ಒತ್ನಿಯೇಲನು ಅರಾಮ್ ಅರಸನನ್ನು ಸೋಲಿಸಿಬಿಟ್ಟು 40 ವರ್ಷಗಳು ಸಮಾಧಾನವನ್ನು ಇಸ್ರಾಯೇಲರಿಗೆ ತರ್ತಾನ್ರಿ. 11ನೇ ವಚನ, 3ನೇ ಅಧ್ಯಾಯ ನ್ಯಾಯಸ್ಥಾಪಕರು 11ನೇ ವಚನದಲ್ಲಿ. ಈ ರೀತಿಯಾಗಿ 40 ವರ್ಷಗಳಾದ ನಂತರ, 40 ವರ್ಷ ಈ ಭಕ್ತಿವಂತನಾದ ವ್ಯಕ್ತಿ ಇರುವಾಗ ಏನಾಯಿತು, ಅವರು ಸಮಾಧಾನವಾಗಿದ್ದರು, ದೇವರನ್ನು ಹಿಂಬಾಲಿಸಿದರು. ಒತ್ನಿಯೇಲನು ಸತ್ತು ಹೋದ ಮೇಲೆ, ಮರಣ ಹೊಂದಿದ ಮೇಲೆ ಮತ್ತೆ ಇಸ್ರಾಯೇಲರು ತಿರುಗಿ ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಅದರ ನಿಮಿತ್ತವಾಗಿ ಅರಸನಾದ ಎಗ್ಲೋನನನ್ನು ದೇವರು ಅವರಿಗೆ ವಿರುದ್ಧವಾಗಿ ತಂದದರಿಂದ 18 ವರ್ಷ ಅವರು ದಾಸರಾಗಿದ್ದರು. 40 ವರ್ಷ ಸಮಾಧಾನ ಇತ್ತು, ದೇವರಿಗೆ ವಿರುದ್ಧವಾಗಿ ಹೋಗಿದ್ದರಿಂದ 18 ವರ್ಷ ಈಗ ಅವರು ವೇಸ್ಟ್ ಮಾಡಬೇಕಾಗಿತ್ತು, ವ್ಯರ್ಥವಾಗಿರಬೇಕಾಗಿತ್ತು, ಗುಲಾಮರಾಗಿರಬೇಕಾಗಿತ್ತು. 18 ವರ್ಷ ಆದ ಮೇಲೆ ಅವರು ದೇವರಿಗೆ ಮೊರೆ ಇಡ್ತಾರೆ. ಮೊರೆ ಇಟ್ಟಾಗ ಯೆಹೂದನನ್ನು ದೇವರು ಹೆಬ್ಬಿಸ್ತಾರೆ. ಯೆಹೂದ ಅಂದರೆ ಒಗ್ಗಟ್ಟು, ಯುನೈಟೆಡ್ ಅಂತ ಹೇಳ್ಬಿಟ್ಟು, ಐಕ್ಯ ಎಂಬ ಹೆಸರುಳ್ಳಂಥ ಒಬ್ಬ ವ್ಯಕ್ತಿಯನ್ನು ದೇವರು ಎಬ್ಬಿಸ್ತಾನೆ. ಅವನ ನಿಮಿತ್ತವಾಗಿ ಏನಾಗ್ತದೆ, ಜಯ ಅವರಿಗೆ ಸಿಗ್ತದೆ. ಅರಸನನ್ನು ನೇರವಾಗಿ ಅವನು ಎದುರಿಸಿ ಸೋಲಿಸಿ ಕೊಂಬನ್ನು ಊದಿ ಅವನು 10,000 ಜನರ ಮೇಲೆ, ಮೋವಾಬ್ಯರ ಮೇಲೆ ಅವನು ದೊಡ್ಡ ಜಯವನ್ನು ತಂದು 80 ವರ್ಷ ಇಸ್ರಾಯೇಲರಿಗೆ ಸಮಾಧಾನವನ್ನು ತರ್ತಾನೆ. ಅದಾದ ನಂತರ ಶಮ್ಗರನು ಇಸ್ರಾಯೇಲರನ್ನು ಆಳಿಕೆ ಮಾಡ್ತಾನೆ. 600 ಮಂದಿ ಫಿಲಿಸ್ಟಿಯರನ್ನು ಅವನು ಸೋಲಿಸಿ ಸಂಹರಿಸ್ತಾನೆ. ಶಮ್ಗರ್ ಅಂದರೆ ಖಡ್ಗ ಅಂತ ಹೆಸರು. ಈ ರೀತಿಯಾಗಿ 3ನೇ ಅಧ್ಯಾಯವನ್ನು ನ್ಯಾಯಸ್ಥಾಪಕರ ಪುಸ್ತಕದಿಂದ ಅಧ್ಯಾಯ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 3. Now these are the nations which the Lord left to prove Israel by them, even as many of Israel as had not known all the wars of Canaan, only that the generations of the children of Israel might know, to teach them war, at the least such as before knew nothing thereof.
namely 5 lords of the Philistines, and all the Canaanites, and the Sidonians, and the Hivites that dwelt in Mount Lebanon, from Mount Baal Hermon unto the entering in of Hamath. And they were to prove Israel by them, to know whether they would hearken unto the commandments of the Lord, which he commanded their fathers by the hand of Moses. And the children of Israel dwelt among the Canaanites, Hittites, and Amorites, and Perizzites, and Hivites, and Jebusites. And they took their daughters to be their wives, and gave their daughters to their sons, and served their gods. And the children of Israel did evil in the sight of the Lord, and forgat the Lord their God, and served Baalim and the groves. Therefore the anger of the Lord was hot against Israel, and he sold them into the hand of Chushan-Rishathaim, king of Mesopotamia. And the children of Israel served Chushan-Rishathaim 8 years. And when the children of Israel cried unto the Lord raised up a deliverer to the children of Israel, who delivered them, even Othniel the son of Kenaz, Caleb's younger brother. And the Spirit of the Lord came upon him, and he judged Israel, and went out to war. And the Lord delivered Chushan-Rishathaim, king of Mesopotamia, into his hand. And his hand prevailed against Chushan-Rishathaim. And the land had rest 40 years. And Othniel the son of Kenaz died. And the children of Israel did evil again in the sight of the Lord. And the Lord strengthened Eglon the king of Moab against Israel, because they had done evil in the sight of the Lord. And he gathered unto him the children of Ammon and Amalek, and went and smote Israel, and possessed the city of palm trees. So the children of Israel served Eglon the king of Moab 18 years. But when the children of Israel cried unto the Lord raised them up a deliverer, Ehud the son of Gera, a Benjamite, a man left-handed, and by him the children of Israel sent a present unto Eglon the king of Moab. But Ehud made him a dagger, which had 2 edges, of a cubit length, and he did gird it under his raiment upon his right thigh. And he brought the present unto Eglon king of Moab, and Eglon was a very fat man. And when he had made an end to offer the present, he sent away the people that bare the present. But he himself turned again from the quarries that were by Gilgal, and said, I have a secret errand unto thee, O king. Who said, Keep silence. And all that stood by him went out from him. And Ehud came unto him, and he was sitting in a summer parlor, which he had for himself alone. And Ehud said, I have a message from God unto thee. And he arose out of his seat. And Ehud put forth his left hand, and took the dagger from his right thigh, and thrust it into his belly. And the haft also went in after the blade, and the fat closed upon the blade, so that he could not draw the dagger out of his belly, and the dirt came out. Then Ehud went forth through the porch, and shut the doors of the parlor upon him, and locked them. When he was gone out, his servants came, and when they saw that, behold, the doors of the parlor were locked, they said, Surely he covereth his feet in his summer chamber. And they tarried till they were ashamed, and behold, he opened not the doors of the parlor. Therefore they took a key, and opened them, and behold, their lord was fallen down dead on the earth. And Ehud escaped while they tarried, and passed beyond the quarries, and escaped into Seirath. And it came to pass, when he was come, that he blew a trumpet in the mountain of Ephraim, and the children of Israel went down with him from the mount, and he before them. And he said unto them, Follow after me, for the Lord hath delivered your enemies, the Moabites, into your hand. And they went down after him, and took the fords of Jordan toward Moab, and suffered not a man to pass over. And they slew of Moab at that time about 10,000 men, all lusty, and all men of valor, and there escaped not a man. So Moab was subdued that day under the hand of Israel, and the land had rest 80 years. And after him was Shamgar the son of Anath, which slew of the Philistines 600 men with an ox goad, and he also delivered Israel.